ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅವರು ಈ ಹಿಂದೆ ಕನಕಗಿರಿಯ ಹಾಡು ಪುರುಷರಾಗಿದ್ದರು. ಯಾಕಂದ್ರೆ ಆವತ್ತಿನ ದಿನಮಾನದಲ್ಲಿ ಯಾವ ಔಷಧಿ ಯಾವ ಹುಡುಗಿ ಅಂತ ಇನ್ನೊಂದು ಬೇರೆ ಯಾವ ಔಷಧಿ ಇಂಗ್ಲೀಷ್ ಔಷಧಿ ಇದ್ದಿಲ್ಲ. ಆ ಒಂದು ಇದರೊಳಗೆ ಆವಾಗ 35-40 ವರ್ಷದ ಹಿಂದೆ ಏನಾದರೂ ದನ ಕರುಗಳಿಗೆ ಆಗಿರ್ಬೋದು, ಮನುಷ್ಯರಿಗೆ ಯಾವುದಾದ್ರೂ ಅಂದ್ರೆ ಅವರ ಒಂದು ಕೈಯಿಂದ ಒಂದು ನೀರಿನ ಮಂತ್ರ ಶಕ್ತಿಯಿಂದ ರೋಗ ರುಜಿನಗಳು ವಾಸಿ ಆಗುವ ಶಕ್ತಿ ಅವರಲ್ಲಿ. ಈಗ ಅದೇ ರೀತಿ ಅವರ ಐಕ್ಯ ಆದ ನಂತರ ಅವರ ಗದ್ದಿಗೆಯನ್ನು ಕಳಿಸಿ ಆ ಗದ್ದಿಗೆಯಲ್ಲಿ ಪ್ರತಿನಿತ್ಯ ಹಲವಾರು ಭಕ್ತಾದಿಗಳು ಬರ್ತಾರೆ. ಏನು ಅವ್ರ ಬೇಡಿಕೆಗಳು ಏನಿರುತ್ತೆ ಅವನ್ನೆಲ್ಲ ಶಕ್ತಿ ಆ ಗದ್ದಿಗೆಯಿಂದ ಯಾವುದಾದ್ರೂ ಒಂದು ಅವ್ರಿಗೆ ಅನುಭವ ಆಗ್ಬೇಕು. ಮತ್ತು ಕಷ್ಟಗಳು ಬಂದ್ರೆ ಈ ಗದ್ದಿಗೆಯಿಂದ ಬಂದು ಅವ್ರ ಬೇಡಿಕೆ ಅವ್ರದ್ದು ಏನು ಕಷ್ಟಗಳನ್ನು ಹೇಳ್ಕೊಂಡ್ರೆ ಅವೆಲ್ಲ ವಾಸಿ ಆಗೋ ಶಕ್ತಿ ಐತೆ. ಅದೇ ರೀತಿ ನಾವು ಶ್ರಾವಣ ಗಣಕನ ಮಹೋತ್ಸವರಿಗೆ ಪ್ರತಿನಿತ್ಯ ಅವರು ಏನು ನಡೆದು ಬಂದಿದ್ರು. ಈ ಹಿಂದೆ ಕನಕಗಿರಿಯಲ್ಲಿ ಪ್ರತಿಯೊಂದು ದೇವಸ್ಥಾನಗಳಿಗೆ ಭಜನೆ ಮುಖಾಂತರ ದೀಪ ಹಚ್ಚಿ ಮತ್ತು ಅದೇ ರೀತಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಶ್ರಾವಣದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಕನಕಗಿರಿಯಲ್ಲಿರುವಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಭಜನೆ ಮುಖಾಂತರ ಎಲ್ಲ ದೇವಸ್ಥಾನಕ್ಕೆ ಕಾಯಕಲ್ಪ ಮಾಡ್ತಾರೆ. ಐಕ್ಯರಾದ ನಂತರ ಅದೇ ರೀತಿ ಶ್ರಾವಣದಲ್ಲಿ ಗಣಕನ ಮಹೋತ್ಸವರಿಗೆ 1 ತಿಂಗಳ ನಂತರ ಆ ಕನಕಗಿರಿ ಈಶ್ವರ ದೇವಸ್ಥಾನದಿಂದ ಕನಕಗಿರಿ ನಮ್ಮ ಗದಿ ಮಲ್ಲೋತ್ತನ ಗದಿಗೆ ಪ್ರತಿನಿತ್ಯ ಬೆಳಗ್ಗೆ ಶ್ರಾವಣದಲ್ಲಿ 50 ವರ್ಷ ಅಂದಾಜು 50 ಅಲ್ಲಿಂದ ಇಲ್ಲಿವರೆಗೆ ಬಂದಿದೆ. ಅದೇ ರೀತಿ ನಮ್ಮ ದಿವಸ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ಮಾಡಿ ಮತ್ತೆ ಕಾರ್ಯಕ್ರಮ ಪ್ರತಿ ವರ್ಷ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.